ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ಕಣ್ಣಿನ ಪೊರೆ, ಯಾರಿಗೆ ಕಣ್ಣಿನ ಪೊರೆ ಬರ್ತಿದೆಯೋ ಅವರಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಅದು ಒಂದೇ ಕಲರ್ ಬೇಕು, ಅದು ಡಾರ್ಕ್ ಬ್ಲೂ. ಈ ಡಾರ್ಕ್ ಬ್ಲೂನಿಂದ ಕಣ್ಣಿನ ಪೊರೆಯನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ನಿಮ್ಮ ಎರಡು ಕೈಯ ತೋರುಬೆರಳು, ಈ ತೋರುಬೆರಳು ಮಧ್ಯ ಜಾಯಿಂಟ್ ಇರ್ತದೆ. ಈ ಮಧ್ಯ ಜಾಯಿಂಟ್ ಇದು ಐ ರಿಫ್ಲೆಕ್ಸ್, ಈ ಮಧ್ಯ ಜಾಯಿಂಟ್. ಇದಕ್ಕೆ ಈ ಡಾರ್ಕ್ ಬ್ಲೂ ಕಲರ್ನ ರಿಂಗ್ ಹಾಕ್ಬೇಕು ಅಷ್ಟೇ. ಈ ರೀತಿ ತೋರುಬೆರಳು ಮಧ್ಯ ಜಾಯಿಂಟಿಗೆ ರೀತಿ ಡಾರ್ಕ್ ಬ್ಲೂ ಹಾಕ್ಬೇಕು. ರೀತಿ ಡಾರ್ಕ್ ಬ್ಲೂ ಹಾಕ್ಬೇಕು. ಎರಡು ಜಾಯಿಂಟಿಗೂ ಡಾರ್ಕ್ ಬ್ಲೂ, ಇದೆಲ್ಲ ಈ ಮಧ್ಯ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್ ರಿಂಗ್ ಹಾಕ್ಬೇಕು. ಇದನ್ನ ಡೈಲಿ ಹಾಕ್ಬಾರ್ದು, ವಾರಕ್ಕೆ 2 ದಿನ ಹಾಕ್ಬೇಕು ಅಷ್ಟೇ. ವಾರಕ್ಕೆ 2 ದಿನ ಹಾಕ್ತಾ ಬಂದರೆ ನಿಮ್ಮ ಕಣ್ಣಿನ ಪೊರೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನಿಮ್ಮಲ್ಲಿ ಲಿವರ್ ರಿಫ್ಲೆಕ್ಸ್, ಇಲ್ಲಿ ಲಿವರ್ ರಿಫ್ಲೆಕ್ಸ್ ಇಲ್ಲಿ ಇದನ್ನ ಥರ ಪ್ರೆಸ್ ಮಾಡಬೇಕು 20 ಸರಿ. ಈ ರೀತಿ ಪ್ರೆಸ್ ಮಾಡಬೇಕು. ಇದನ್ನ ವಾರಕ್ಕೆ 2 ದಿನ ಮಾಡ್ಬೇಕು ಅಷ್ಟೇ. ಎರಡು ಕೈಯಲ್ಲಿ ಈ ಲಿವರ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಇದನ್ನ 20 ಟೈಮ್ ಪ್ರೆಸ್ ಮಾಡಬೇಕು. ವಾರಕ್ಕೆ 2 ದಿನ ಮಾಡ್ಬೋದು. ಈ ಕಲರ್ನ ಡೈಲಿ ವಾರಕ್ಕೆ 2 ದಿನ ಹಚ್ಬೇಕು. ಈ ಲಿವರ್ ರಿಫ್ಲೆಕ್ಸ್ನ ವಾರಕ್ಕೆ 2 ದಿನ ಮಾಡ್ತಾ ಬರ್ಬೋದು. ಅಲ್ಲಿ ಕಣ್ಣಿನ ಪೊರೆ ಪರಾಗೆ ಅಲ್ಲಿ ಆಕಾಶತತ್ವ ಹೆಚ್ಚಾಗಿದೆ. ಆಕಾಶತತ್ವ ಹೆಚ್ಚಾದ್ರಿಂದ ಅದು ಕಣ್ಣಿನ ಪೊರೆ ಬರುತ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡೋಕ್ಕೆ ಈ ಡಾರ್ಕ್ ಬ್ಲೂ ಹಚ್ಚಿದ್ರೆ ಅದು ಆಕಾಶತತ್ವವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಪೊರೆಯನ್ನು ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ. ಎರಡು ಕೈ ತೋರುಬೆರಳು ಮಧ್ಯ ಜಾಯಿಂಟಿಗೆ ಡಾರ್ಕ್ ಬ್ಲೂ ಹಚ್ಬೇಕು. ವಾರಕ್ಕೆ 2 ದಿನ. ಅದೇ ಈ ಲಿವರ್ ರಿಫ್ಲೆಕ್ಸ್ನ ವಾರಕ್ಕೆ 2 ದಿನ ಪ್ರೆಸ್ ಮಾಡ್ತಾ ಬರೋದು. ನಿಮ್ಮ ಕಣ್ಣಿನ ಯಾವುದೇ ಸಮಸ್ಯೆ ಬಂದರೆ ಲಿವರಲ್ಲಿ ಎನರ್ಜಿ ಲೋ ಆದಾಗ ಕಣ್ಣಿನ ಸಮಸ್ಯೆ ಪ್ರಭಾವ ಬರ್ತಿರುತ್ತೆ. ಅದಕ್ಕೆ ಲಿವರ್ನ ರಿಫ್ಲೆಕ್ಸ್ನ ಆ ಥರ ಪ್ರೆಸ್ ಮಾಡ್ತಾ ಬಂದರೆ ಅದು ಎನರ್ಜಿ ಹೈ ಆಗ್ತಾ ಬರುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.